ಹಾಯ್ ವಿವರ್ಸ್, ಇವತ್ತು ಸುಲಭವಾದ ಬ್ರೇಕ್ಫಾಸ್ಟನ್ನ ಮಾಡೋಣ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಬೀನ್ಸು, ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋದಾದರೆ ಇದಕ್ಕೆ ಹಸಿ ಬಟಾಣಿ ಕೂಡ ಬಳಸ್ಕೋಬೋದು. ಈ ಕ್ಯಾರೆಟ್ನೆಲ್ಲ ಸ್ವಲ್ಪ ತೆಳುವಾಗಿ ಹೆಚ್ಚಿ ಇಟ್ಕೋಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಬದಲಾಗಿ ತುಪ್ಪ ಕೂಡ ಬಳಸ್ಕೋಬೋದು. ಇಲ್ಲ ಅಂದರೆ ತುಪ್ಪ 2 ಸ್ಪೂನು, ಎಣ್ಣೆ ಒಂದು 2 ಸ್ಪೂನು ಕೂಡ ಬಳಸ್ಕೋಬೋದು. ಎಣ್ಣೆ ಸ್ವಲ್ಪ ಕಾಯಬೇಕು. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ ನಾವು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಾಸಿವೆನ ಬಳಸ್ತಾ ಇಲ್ಲ. ಸ್ವಲ್ಪ ಈ ಜೀರಿಗೆ ಸಿಡಿತಾ ಇದ್ದಾಗೆ ಕಟ್ ಮಾಡಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಾವು ಈರುಳ್ಳಿ ತಿನ್ನಲ್ಲ ಅನ್ನೋದಾದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನಾನು ಕಟ್ ಮಾಡಿ ಇಟ್ಟಂಥ 5 ಹಸಿಮೆಣಸಿನ್ಕಾಯಿ ಹೋಳನ್ನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಬಳಸ್ಕೋಬೋದು. ಈ ಮದುವೆ ಮನೆಯಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ತುಂಬ ಮಾಡ್ತಾರೆ. ತುಂಬ ಸುಲಭ ಕೂಡ ಹೌದು. ಇದನ್ನು ಒಂದು ಸಾರಿ ನಮಗೆ ಮಾಡೋದಕ್ಕೆ ಬಂದುಬಿಟ್ರೆ ನಾವು ಪದೇ ಪದೇ ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಆದರೆ ಕೆಲವೊಬ್ಬರು ಇದಕ್ಕೆ ತೀರಾ ಎಣ್ಣೆ ಹಾಕಿಬಿಡ್ತಾರೆ ಅಥವಾ ತೀರಾ ನೀರನ್ನು ಹಾಕಿಬಿಡ್ತಾರೆ. ಹಾಗಾಗಿ ಇದು ಸ್ಟಿಕ್ಕಿ ಆಗುತ್ತೆ. ಇದು ಸ್ಟಿಕ್ಕಿ ಆಗದೇ ಇರೋ ಥರ ಮಾಡೋದು ಹೇಗೆ ಅಂತಲೇ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿ ಇಟ್ಟಂಥ ಹುರುಳಿಕಾಯಿ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕಲ್ವ, ಆ ಕಾರಣಕ್ಕೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ತರಕಾರಿ ಎಲ್ಲ ಬೇಯೋದಕ್ಕೆ ಬಿಡಬೇಕು. ನಾವು ಉಪ್ಪು ಹಾಕೋ ಕಾರಣನೇ ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ತರಕಾರಿಯವರು ಬಂದಿದ್ದರು, ಹಾಗಾಗಿ ಅದರ ಸೌಂಡ್ ಕೂಡ ನಿಮಗೆ ಕೇಳಿಸಿರ್ಬೋದು. ಈ ರೀತಿ ಚೆನ್ನಾಗಿ ಬೆಂದ್ಕೊಂಡ್ರೇ ತರಕಾರಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಇಲ್ಲ ಅಂದರೆ ಅದು ಕ್ರಂಚಿಯಾಗಿ ಬಾಯಲ್ಲಿ ಸಿಗುತ್ತೆ. ಆ ಕಾರಣಕ್ಕೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಉಪ್ಪನ್ನು ಹಾಕಿದ ಮೇಲೆ ಬೇಯಿಸ್ಕೊಂಡು ಈಗ ಇದನ್ನು ಓಪನ್ ಮಾಡಿ ಒಂದು ಸಾರಿ ಬೇಕಾದರೆ ನೀವು ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ನೀರನ್ನು ಅದು ಏನೂ ಹಾಕೋ ಹಾಗಿಲ್ಲ, ಹಾಗೇ ಬೇಯಿಸ್ಕೋಬೇಕು ಮುಂಚೆ. ಈಗ ಇಷ್ಟೆಲ್ಲ ಬೆಂದ ಆದಮೇಲೆ ಇದಕ್ಕೆ ಈಗ ನಾವು ನೀರನ್ನು ಹಾಕ್ಕೊಳ್ಳೋಣ. ನೀರಿನ ಪ್ರಮಾಣವನ್ನು ನೀವು ಶಾವಿಗೆ ಎಷ್ಟು ತೊಗೊಂಡಿರ್ತೀರೋ ಅದರ 2.5 ಪಟ್ಟು ನೀರನ್ನು ಹಾಕ್ಕೊಳ್ಳಿ. ಅಂದರೆ 1 ಗ್ಲಾಸ್ ಶಾವಿಗೆ ತೊಗೊಂಡಿದ್ರೆ
2 ಗ್ಲಾಸ್ ಆದರೆ 2 ಪಟ್ಟಾಯಿತು. ಒಂದು ಅರ್ಧ ಗ್ಲಾಸು ಜಾಸ್ತಿ ನೀರನ್ನು ಹಾಕ್ಕೋಬೇಕು. ನೀವು ಬೇಕಾದರೆ ಬಿಸಿಯಾಗಿರೋ ನೀರನ್ನು ಕೂಡ ಹಾಕ್ಕೋಬೋದು. ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ, ಈಗ ಇದನ್ನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಈ ರೀತಿ ಸಕ್ಕರೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆನ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ಈ ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಮುಂಚೆನೇ ನಾವು ಹುರಿದು ಇಟ್ಟಂಥ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಅಯ್ಯೋ, ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಕಷ್ಟ ಮಾಡೋದು ಏನೂ ಇಲ್ಲ. ತುಂಬಾ ಅಂದರೆ ತುಂಬ ಸುಲಭವಾಗಿ ನೀವು ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ತೀರಲ್ವ, ಅದೇ ರೀತಿಯೇ ಮಾಡ್ಕೋಬೋದು. ನಿಮಗೆ ತರಕಾರಿ ಬೇಕು ಅಂದರೆ ಈ ರೀತಿ ತರಕಾರಿಗಳನ್ನ ಹಾಕಿಬಿಟ್ಟು ಮಾಡ್ಕೊಳ್ಳಿ. ತರಕಾರಿ ಬೇಡ ಅನ್ನೋದಾದರೆ ನೀವು ತರಕಾರಿಗಳನ್ನ ಸ್ಕಿಪ್ ಮಾಡಿ ಬರೀ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಈ ಥರದನ್ನು ಮಾತ್ರ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಸ್ವಲ್ಪ ಇದು ಕುದಿಬೇಕು. ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಇದು ಎಲ್ಲೂ ಅಂಟ್ಕೊಳ್ಳಲ್ಲ. ನೀರು ತೀರಾ ಕಡಿಮೆ ಆಗಿಬಿಟ್ರೆ ಇದು ಚೆನ್ನಾಗಿ ಬೆಂದ್ಕೊಳ್ಳಲ್ಲ ಅಥವಾ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ. ಆ ಥರ ಸ್ಟಿಕ್ಕಿ ಆಗಿಬಿಡತ್ತೆ. ಈ ರೀತಿ ಕುದೀತಾ ಇರುವಾಗಲೇ ಇದಕ್ಕೆ ನಾನು ಒಂದು ಅರ್ಧ ಇಂಚ್ನಷ್ಟು ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಗ್ಗರಣೆಗೆ ಹಾಕ್ಕೋಬೋದು. ಈಗ 2 ಸ್ಪೂನು ತುಪ್ಪನ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಫ್ಲೇಮನ್ನು ಆಫ್ ಮಾಡಿದ್ದೀನಿ. ನೋಡಿ, ಇಷ್ಟು ಬೆಂದ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಇರುತ್ತೆ, ಬಿಡಿ ಬಿಡಿಯಾಗಿಯೂ ಇರುತ್ತೆ. ಫ್ಲೇಮನ್ನು ಆಫ್ ಮಾಡಿ ಒಂದು 5 ನಿಮಿಷ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ, ಅಂದರೆ ಆವಿಯಲ್ಲೇ ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಅನ್ನೋ ಕಾರಣಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ನಾವು ಸರ್ವ್ ಮಾಡ್ಬೋದು. ನೀವು ಕೊಬ್ಬರಿ ಚಟ್ನಿ ಅಥವಾ ಯಾವುದಾದ್ರೂ ಪುಡಿ ಅಥವಾ ಉಪ್ಪಿನಕಾಯಿ ಯಾವುದ್ರ ಜೊತೆ ಆದರೂ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಇರುವಾಗಲೇ ತಿನ್ಬೋದು, ಅಥವಾ ನಾವು ಟಿಫನ್ ಬಾಕ್ಸಿಗೆಲ್ಲ ಕಳಿಸ್ತೀವಿ ಅನ್ನೋದಾದರೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದಕ್ಕೆ ರವೆನ ಮಿಕ್ಸ್ ಮಾಡ್ತಾರೆ, ಕೆಲವೊಬ್ಬರು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಶಾವಿಗೆ ಎಲ್ಲ ಬೆಂದ್ಕೊಳ್ಳೋದಕ್ಕೆ ಆಗಲ್ಲ, ಆ ರೀತಿ ಮಾಡ್ತಾರೆ. ಬಟ್ ಈ ರೀತಿ ಸ್ವಲ್ಪ ನೀರಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಇದು ಈ ರೀತಿ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮದುವೆ ಮನೆಯಲ್ಲೆಲ್ಲ ಈ ಥರದ ಉಪ್ಪಿಟ್ಟನ್ನು, ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾರೆ, ನೋಡಿದ್ದೀರಲ್ವ? ಅದು ಇದೇ ರೀತಿ ಉದುರಾಗಿ ಚೆನ್ನಾಗಿರುತ್ತೆ. ಇವತ್ತು ನಾನು ರಾಗಿ ಗಂಜಿ ಜೊತೆ ಈ ಶಾವಿಗೆ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿ ಆಗಿರೋವಂಥ ಟಿಫನ್ನು. ಹಾಗೆ ರಾಗಿ ಗಂಜಿ ಕೂಡ ತುಂಬ ಒಳ್ಳೆಯದು. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.